ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟ ದೀಪ. ಅಂತರಂಗವನ್ನೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ. ನೈತಿಕವಾಗಿ ರೂಪಿತಗೊಂಡ ಆತ್ಮಸಾಕ್ಷಿ ದೈವಿಕ ದೀಪ. ಇದು ನಮ್ಮ ಅಂತರಂಗದಲ್ಲಿರುವ ಆಳವಾದ ಆಲೋಚನೆಗಳನ್ನು, ಉದ್ದೇಶಗಳನ್ನು, ಅಂತರಾಳವನ್ನೇ ಬೆಳಗಿಸಲು, ಹುಡುಕಲು, ಸರಿತಪ್ಪುಗಳನ್ನು ಬಹಿರಂಗಪಡಿಸಲು ಇರುವ ಸ್ವಯಂ ಪ್ರತಿಬಿಂಬ. ಇದು ನಮಗೆ ಒಳಿತು ಕೆಡುಕುಗಳ ಬಗ್ಗೆ ಅರಿವನ್ನು ಮೂಡಿಸಿ ನೈತಿಕತೆಯತ್ತ ತಿರುಗಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಅಲ್ಲದೆ ಆತ್ಮಸಾಕ್ಷಿ ನೈತಿಕ ದಿಕ್ಸೂಚಿ. ನಮ್ಮ ಅಂತರಂಗವನ್ನು ಪರೀಕ್ಷಿಸಲು ದೇವರು ಬಳಸುವ ಆಂತರಿಕ ಬೆಳಕು. ನಾವು ದೇವರಿಗೆ ಜವಾಬ್ದಾರರಾಗಿದ್ದೇವೆ ಎಂಬುದನ್ನು ಎತ್ತಿ ತೋರಿಸಲು, ನಾವು ಗುರುತಿಸದೇ ಇರಬಹುದಾದ ರಹಸ್ಯ ಉದ್ದೇಶಗಳು, ಆಸೆಗಳು ಮತ್ತು ಆಲೋಚನೆಗಳನ್ನು ಬಹಿರಂಗಪಡಿಸಲು, ನಮ್ಮ ನೈಜ ವ್ಯಕ್ತಿತ್ವವನ್ನು ಬೆಳಕಿಗೆ ತರಲು ನೆರವಾಗುವಂಥದ್ದು ಆತ್ಮಸಾಕ್ಷಿ. ಆದ್ದರಿಂದ ನಮ್ಮೊಳಗಿರುವ ನೈಜ ಮನಸ್ಸಾಕ್ಷಿಯು ನಮ್ಮನ್ನು ಮಾರ್ಗದರ್ಶಿಸುವಂತೆ ಸರ್ವೇಶ್ವರನಲ್ಲಿ ಪ್ರಾರ್ಥಿಸೋಣವೇ?